ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 3 ಜನರು ಭಾರಿ ಬಹುಮತ ಆಯ್ಕೆ ಮಾಡಿದರು. ಇಷ್ಟೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಕೂಡ ಇವರ ಆಡಳಿತ ಭಾಳ ಚೆನ್ನಾಗಿ ನಡೆಯುವಂಥದ್ದು, ಎಲ್ಲ ವರ್ಗವನ್ನು ವಿಶ್ವಾಸದಲ್ಲಿ ತಗೊಂಡು ಇಡೀ ರಾಜ್ಯವನ್ನು ಒಳ್ಳೆ ಸುಧಾರಣೆ ಮಾಡುವಂಥದ್ದು. ಈ 5 ಗ್ಯಾರಂಟಿ ಏನಿದೆಯೋ ಈ 5 ಗ್ಯಾರಂಟಿ ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಮುಗಿಸೋರ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಮನೆ ಮಾತಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಹಿಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಇರ್ಬೋದು, ಈ ಕಡೆ ಬಸವರಾಜ್ ಅವರ ಮಗ ಇರ್ಬೋದು, ಇವರಿಬ್ಬರು ಮುಖ್ಯಮಂತ್ರಿಗಳ ಮಕ್ಕಳಾಗಿ JDS-ಇಂದ ಅವರು ಸ್ಪರ್ಧೆ ಮಾಡಿದ್ರು, BJP-ಯಿಂದ ಇವರು ಸ್ಪರ್ಧೆ ಮಾಡಿದ್ರು. ಇಲ್ಲಿ ನಮ್ಮ ಕಾಂಗ್ರೆಸ್ಸಿನ ನಮ್ಮ ಪಠಾಣ್ ಸಾಹೇಬರು ಕೂಡ ಸಿಕ್ಕಾಮೇಲೆ ಇವರು ಕೂಡ ಪಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಸಲ್ಲದ ಮಾತುಗಳನ್ನು ತಂದರು, ಸರ್ಕಾರದ ಮೇಲೆ ತಂದರು, ಅಭ್ಯರ್ಥಿಗಳ ಮೇಲೆ ತಂದರು. ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಅನಾವಶ್ಯಕವಾಗಿ ಮೂಢ ಅನ್ನುವಂಥ ಒಂದು ಮೂಢನಂಬಿಕೆಯನ್ನು ಜನಗಳಿಗೆ ಮುಂದೆ ತರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆ ಸರಿಯಾಗಿ ನೋಡಿದಾಗ ಅವರ ತಮ್ಮ ಹೆಂಡತಿಯ ತಮ್ಮ ಹಕ್ಕು ಕೊಟ್ಟಿರುವಂಥದ್ದು, ಅಲ್ಲಿ ಜಮೀನು ಯಾವ ಥರ ಆಗಿದೆ, ಏನು ಆಗಿದೆ ಅನ್ನೋದು ತಮ್ಮೆಲ್ಲ ಗೊತ್ತಿರುವಂಥದ್ದು. ಅದನ್ನೇ ಇವತ್ತು ದೊಡ್ಡ ಅಸ್ತ್ರವಾಗಿ ಇಟ್ಕೊಂಡು ಮುಖ್ಯಮಂತ್ರಿ ಮೇಲೆ ಮೂಢದಲ್ಲಿ ಮುಖ್ಯಮಂತ್ರಿಗಳು ಭಾಗಿದಾರರು ಅನ್ನೋಂಥದ್ದನ್ನು ಇಡೀ ರಾಜ್ಯ ಕೂಡ ತೋರಿಸಿದ್ದಾರೆ. ನಂತರದಲ್ಲಿ ಬೇರೆ ಬೇರೆ ಅಂದರೆ BJP ಅವರಿಗೆ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡುವ ಮುಖಾಂತರ ಜನರ ಮನಸ್ಸನ್ನು ಗೆದ್ದು ಸರ್ಕಾರ ಮಾಡಿರ್ತಾರೆ. ಹಿಂದೆ 2 ಬಾರಿ ಮಾಡಿದ್ರು ಕೂಡ ಹಿಂದಿನ ಬಾರಿಯಿಂದ ಬಂದು ಶಾಸಕರನ್ನ ಖರೀದಿ ಮಾಡಿ ಅಧಿಕಾರ ಮಾಡಿ ರಾಜ್ಯವನ್ನು ಲೂಟಿ ಹೊಡೆದಿರ್ತಕ್ಕಂಥ ಹಿಂದಿನ BJP ಸರ್ಕಾರ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅನೇಕ ಮಂತ್ರಿಗಳಾಗಿ ಒಳ್ಳೆಯ ಆಡಳಿತವನ್ನು ಕೊಡುವಂಥದ್ದು ನೋಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಈ 3 ಕ್ಷೇತ್ರದಲ್ಲೂ ಕೂಡ ಗೆಲುವಿನ ಮುಖಾಂತರ ಇವತ್ತು ರಾಜ್ಯದಲ್ಲಿ ಸ್ಥಿರವಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದು ಈ 3 ಚುನಾವಣೆ ಘೋಷಣೆಯನ್ನು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.